ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಂಗಳವಾರ. ನನ್ನ ಮನೆಯಲ್ಲಿ ನಾನು ಒಬ್ಳೇನೆ ನನಗೇನೆ ಊಟಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಬಾಳೆಕಾಯಿ ಪಲ್ಯ ಮತ್ತು ಚಪಾತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸ್ಪೆಷಲ್ ರೆಸಿಪಿ. ಯಾರಿಗಾದರೂ ಗೊತ್ತಿಲ್ಲದೆ ಇದ್ದರೆ ಟ್ರೈ ಮಾಡ್ಬೋದು. ನನಗಂತೂ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನನಗೂ ಕೂಡ ತುಂಬಾ ಇಷ್ಟ ಈ ಪಲ್ಯ. ಸೊ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ರೆಸಿಪಿಯನ್ನು ನೋಡೋಣ. ಹಾಗೆಯೇ ಲಾಗನ್ನು ಕೂಡ ಕಂಟಿನ್ಯೂ ಮಾಡ್ತೀನಿ. ಮೊದಲಿಗೆ ನಾನಿಲ್ಲಿ ಚಪಾತಿನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಯಾರೆಟ್ನ ತುರಿದ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ಅದಕ್ಕೆ ನಾನು ಚಪಾತಿ ಹಿಟ್ಟಿಗೆ ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಇದರಿಂದ ಚಪಾತಿನೂ ಕೂಡ ಹೆಲ್ದಿಯಾಗಿ ಅನಿಸುತ್ತೆ, ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಮಕ್ಕಳಿಗೆಲ್ಲ ಕೊಡುವಾಗ ತುಂಬ ಕಲರ್ಫುಲ್ ಆಗಿದ್ದರೆ ಇಷ್ಟಪಟ್ಟು ತಿಂತಾರೆ. ಅಂಥವ್ರಿಗೂ ಕೂಡ ಈ ರೀತಿ ಮಾಡಿಕೊಡ್ಬೋದು. ನಾನಿಲ್ಲಿ ಸ್ವಲ್ಪ ಉಪ್ಪು, ಎಣ್ಣೆ, ಹಾಗೆಯೇ ಆ ಒಂದು ಕ್ಯಾರೆಟ್ ತುರಿಯ ಒಂದು ಪೇಸ್ಟ್ ಏನಿರುತ್ತೆ ಅದನ್ನು ಕೂಡ ಸೇರಿಸ್ಕೊಂಡು ಮಾಡ್ಕೊಂಡಿದ್ದೀನಿ. ಕಲಸಿಟ್ಟು ನಂತರ ಸ್ವಲ್ಪ ಜ್ಯೂಸ್ ಮಿಕ್ಕಿತ್ತು ಕ್ಯಾರೆಟ್ದು, ಅದನ್ನು ಕೂಡ ನೀವು ಜ್ಯೂಸಾಗಿ ಕುಡಿಬೋದು. ಹಾಗೆಯೇ ನೆಕ್ಸ್ಟ್ ನಾನಿಲ್ಲಿ ಪಲ್ಯನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಈ 2 ಬಾಳೆಕಾಯನ್ನು ತೊಗೊಂಡಿದ್ದೀನಿ. ಇದನ್ನು ತುದಿ ಮತ್ತು ತೊಟ್ಟನ್ನು ಎರಡನ್ನೂ ಕಟ್ ಮಾಡಿಕೊಂಡು ಸಿಪ್ಪೆಯನ್ನು ಪೀಲ್ ಮಾಡ್ಕೊಳ್ಬೇಕಾಗತ್ತೆ. ಸಿಪ್ಪೆಯನ್ನು ತೆಗೆದುಕೊಂಡು ನೀವು ಸಣ್ಣದಾಗಿ ಕಟ್ ಮಾಡಿಕೊಂಡು ನೀರೊಳಗೆ ಇಟ್ಕೊಳ್ಬೇಕಾಗತ್ತೆ. ಇಲ್ಲ ಅಂದರೆ ಮೇಲೆಲ್ಲ ಕಪ್ಪು ಭಾಗ ಅಂದರೆ ಕಪ್ಪಾಗಿಬಿಡುತ್ತೆ. ಹಾಗಾಗಿ ನೀರಿಗೆ ಸೇರಿಸ್ಕೊಂಡು ನೀವು ಒಗ್ಗರಣೆ ಮಾಡುವಾಗ ತೆಗೆದು ನೀವು ಒಗ್ಗರಣೆಯನ್ನು ಮಾಡ್ಕೊಳ್ಬೋದು. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು ಪ್ಯಾನ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಸಾಸಿವೆ ಸಿಡಿದ ಮೇಲೆ ನಾನಿಲ್ಲಿ ಒಂದು 5ರಿಂದ 6 ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ನಂತರ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಚಿಟಿಕೆಯಷ್ಟು ಇಂಗು, ಹಾಗೆಯೇ ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ಈರುಳ್ಳಿಯನ್ನು ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದು ಸ್ವಲ್ಪ ಒಣಗಿತ್ತು ಕರಿಬೇವು, ಹಾಗಾಗಿ ಈರುಳ್ಳಿ ಫ್ರೈ ಆದಮೇಲೆ ಸೇರಿಸ್ಕೊಂಡಿದ್ದೀನಿ. ನಂತರ ಚಿಟಿಕೆಯಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಅದನ್ನು ಬಾಡಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡಿದಂಥ ಬಾಳೆಕಾಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ನೀರನ್ನು ಚಿಮ್ಮಿಸ್ಬೇಕಾಗತ್ತೆ ಮೇಲೆ ಅಷ್ಟೇ. ತುಂಬ ನೀರು ಹಾಕ್ಕೊಂಬಿಟ್ರೆ ಮುದ್ದೆ ಥರ ಅನಿಸ್ತಿರುತ್ತೆ ಪಲ್ಯ, ಅಷ್ಟೊಂದಾಗಿ ಉದ್ದುದ್ರಾಗಿ ಇರೋದಿಲ್ಲ. ಸೊ ಹಂಗಾಗಿ ನೀರನ್ನು ಚಿಮ್ಮಿಸಿ ಒಂದು ಲಿಡ್ಡನ್ನು ಮುಚ್ಚಿ ಒಂದು 3-4 ನಿಮಿಷ ಬಿಟ್ಟರೆ ಚೆನ್ನಾಗಿ ಬೇಯುತ್ತೆ. ನಂತರ ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಆದ ಪಲ್ಯ ರೆಡಿ ಆಗುತ್ತೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಉದುರಿಸ್ಕೊಳ್ಬೋದು. ಇದರ ಜೊತೆಗೆ ರೊಟ್ಟಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗೂ ಕೂಡ ನೀವು ಇದನ್ನು ಬಳಸ್ಕೊಳ್ಬೋದು. ಜೊತೆಗೆ ಹಾಗೆಯೇ ಪಲ್ಯ ಎಲ್ಲ ರೆಡಿ ಆದಮೇಲೆ ಚಪಾತಿ ಕೂಡ ಮಾಡ್ಕೊಂಡಿದ್ದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಊಟ ರೆಡಿಯಾಗಿದೆ ಮಧ್ಯಾಹ್ನದ್ದು. ತುಂಬಾ ಟೇಸ್ಟಿಯಾಗಿದೆ. ತಿಂತಾನೆ ಹಾಗೇನೆ ಇದು ಸ್ಟೋರಿ ಕೂಡ ಹೇಳ್ತೀನಿ, ನಾನು ಈಗ ಈ ಪಲ್ಯನ ಮಾಡೋದು ಕಲ್ತ್ಕೊಂಡೆ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಈ ಪಲ್ಯನ ನಮ್ಮ ಭಾಗದ ಕಡೆ ಜಾಸ್ತಿಯಾಗಿ ಮಾಡೋದಿಲ್ಲ, ಅಂದರೆ ಮಾಡೋದೇ ಇಲ್ಲ. ಬಾಳೆಕಾಯನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಏನಿದೆ ಈ ಬೆಂಗಳೂರು ಕಡೆ ಮತ್ತು ಹೊಸೂರು ಈ ಕಡೆ ತಮಿಳ್ನಾಡೆಲ್ಲ ಇಲ್ಲಿ ಅಟ್ಯಾಚ್ ಇದೆ ಅಲ್ವಾ, ಹಾಗಾಗಿ ಈ ಭಾಗದಲ್ಲಿ ಜಾಸ್ತಿ ಬಾಳೆಕಾಯನ್ನು ಯೂಸ್ ಮಾಡ್ತಾರೆ. ಸೊ ಹಂಗಾಗಿ ಈಗೇನೆ ಸಂತೆಗೆ ಹೋದಾಗ ಅಲ್ಲೊಬ್ರು ತಗೊಳ್ತಾ ಇದ್ರು. ಅವ್ರಿಗೆ ಒಂದು 55 ವರ್ಷ 60 ವರ್ಷದಾಗೇನೆ ಇತ್ತು, ತುಂಬಾ ಏಜ್ ಆಗಿತ್ತು. ಆಂಟಿ ತಗೊಳ್ತಾ ಇದ್ರು. ತಗೊಳ್ಳುವಾಗ ಹೇಗೆ ಮಾಡ್ತೀರಾ ಈ ಪಲ್ಯ ಅಂತ ಕೇಳಿದಾಗ ಅವ್ರು ಸಿಂಪಲ್ಲಾಗಿ ಈ ರೆಸಿಪಿಯನ್ನು ಹೇಳಿದರು. ನನಗೂ ಕೂಡ ಟ್ರೈ ಮಾಡಬೇಕು ಅಂತ ತುಂಬಾ ಇಷ್ಟ ಇತ್ತು. ತಿನ್ನಬೇಕು, ಇದನ್ನು ಮಾಡಬೇಕು, ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅವತ್ತು ತೊಗೊಂಡು ಬಂದು ಮಾಡಿದ್ದೆ. ನನಗೂ ಕೂಡ ಟೇಸ್ಟು ತುಂಬಾ ಇಷ್ಟ ಆಯಿತು. ಸೊ ಹಂಗಾಗಿ ನಿಮ್ಮ ಹತ್ರ ಕೂಡ ಈ ಪಲ್ಯದ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ಬೇಕಂತ ಶೇರ್ ಮಾಡಿಕೊಂಡೆ. ಇದು ತುಂಬಾ ಈಸಿ, ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಸೈಡ್ ಡಿಶ್ ಆಗು ಮಾಡ್ಕೊಳ್ಬೋದು. ನೀವೇನಾದರೂ ಅನ್ನ ಸಾಂಬಾರು ಜೊತೆ ತಿಂತೀವಿ ಅಂದರೆ ಆವಾಗಲೂ ಕೂಡ ಮಾಡ್ಕೊಳ್ಬೋದು. ತುಂಬ ಮೈಲ್ಡಾಗಿರುತ್ತೆ, ಯಾವುದೇ ಮಸಾಲೆಗಳನ್ನ ಯೂಸ್ ಮಾಡಿರೋದಿಲ್ಲ. ಹಾಗೆಯೇ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ಯಾಕೆಂದರೆ ತುಂಬ ಖಾರ ಅನಿಸೋದಿಲ್ಲ, ಮಸಾಲೆ ಅನಿಸೋದಿಲ್ಲ. ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದಿದು. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ದಾಸವಾಳದ ಹೂವಿನ ದಳಗಳಿಂದ ಯಾವ ರೀತಿ ಟೀಯನ್ನು ಮಾಡ್ಕೊಳ್ಳೋದು ಅಂತ ನೋಡೋಣ ಈ ವಿಡಿಯೋದಲ್ಲಿ. ಈ ಟೀಯನ್ನು ಯಾರೆಲ್ಲ ಕುಡಿಬೋದು ಅಂದರೆ ಎಲ್ಲರೂ ಕುಡಿಬೋದು. ಆದರೆ
ಯಾರೆಲ್ಲ ಪ್ರೆಗ್ನೆಂಟ್ ವುಮೆನ್ಸ್ ಇರ್ತಾರೆ ಅಥವಾ ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತೀರಾ ಅಂಥವರು ಈ ಟೀಯನ್ನು ಕುಡಿಬೇಡಿ. ಹಾಗೆ ಅಂದರೆ ಯಾವುದೇ ಹೂವಿನ ಟೀಗಳನ್ನು ಆದಷ್ಟು ಬಳಸೋದನ್ನು ಅವಾಯ್ಡ್ ಮಾಡಿ. ನಿಮ್ಗೇನಾದರೂ ಇಷ್ಟ ಇದ್ದರೆ ಕುಡಿಬೇಕು ಅಂತ ನೀವೇನಾದರೂ ನಿಮ್ಮ ಡಾಕ್ಟರ್ಗಳಿಗೆ ಕನ್ಸಲ್ಟ್ ಮಾಡಿಬಿಟ್ಟು ನೀವು ಕುಡಿಬೋದು. ಅಂದರೆ ನಿಮ್ಮ ಡಾಕ್ಟರ್ನ ಕೇಳಿಬಿಟ್ಟು. ಅದರ್ವೈಸ್ ಯಾವುದೇ ಕಾರಣಕ್ಕೂ ನೀವು ಯಾವುದೇ ಹೂವಿನ ಟೀಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಅಥವಾ ಟ್ರೈ ಮಾಡ್ತಾ ಇದ್ದೀರಾ ಅನ್ನೋ ಟೈಮಲ್ಲೂ ಕೂಡ ನೀವು ಈ ಟೀಯನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಈ ಟೀಯನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ 1 ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೀರನ್ನು ಸೇರಿಸ್ಕೊಂಡು ಒಂದು ಅರ್ಧ ಇಂಚಷ್ಟು ಶುಂಠಿನ ಸೇರಿಸ್ಕೊಳ್ಬೇಕಾಗತ್ತೆ. ಟೀ ಕೂಡ ಆಗ್ತಾ ಇದೆ. ಟೀ ಆಗೋಷ್ಟರಲ್ಲಿ ಈ ಒಂದು ಡೆಕೋರೇಟಿವ್ ಪೀಸನ್ನು ಓಪನ್ ಮಾಡಿ ಯಾವ ರೀತಿ ಇದೆ ಹಾಗೆಯೇ ಎಲ್ಲಿಗೆ ಸ್ಟಿಕ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ಗುಜರಾತಿ ಸ್ಟೈಲ್ನಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿತ್ತು. ಮೀಶೋದಲ್ಲಿ ತರಿಸಿರೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ತುಂಬ ಕಡಿಮೆ ಬೆಲೆಗೆ ಸಿಕ್ತು ಇದು. ಅಡುಗೆ ಮನೆನ ಇನ್ನಷ್ಟು ಡೆಕೋರೇಟಿವ್ ಆಗಿ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಮನೆಯಲ್ಲಿ ಯೂಸ್ ಮಾಡೋಂಥ ಚಮಚಗಳು ಅಥವಾ ಸೌಟ್ಗಳಿರುತ್ತಲ್ಲ, ಅದೇ ಒಂದು ಪ್ಯಾಟ್ರನಲ್ಲಿ ವುಡ್ಡಲ್ಲಿ ಮಾಡಿರುವಂಥ ಈ ಒಂದು ಡೆಕೋರೇಟಿವ್ ಪೀಸು ತುಂಬಾ ಚೆನ್ನಾಗಿದೆ. ಜೈಪುರ್ ಕಲ್ಚರ್ನ ಒಂದು ಪ್ಯಾಟ್ರನಲ್ಲಿ ಈ ಒಂದು ಸ್ಪೂನ್ಗಳನ್ನು ಪೇಂಟ್ ಮಾಡಿದ್ದಾರೆ. ವೈಲಿನನ್ನು ನುಡಿಸ್ತಾ ಇರುವಂಥದ್ದು. ಹಾಗೆಯೇ ಇವರು ತುಂಬ ಖುಷಿಯಾಗಿದ್ದಾರೆ. ಹಾಗೆಯೇ ಇಲ್ಲಿ ದೇವರಿಗೆ ಕೈ ಮುಗಿತಾ ಇದ್ದಾರೆ. ಎಲ್ಲನೂ ಕೂಡ ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಿಚನ್ಗೆ ಒಂದು ಎಕ್ಸ್ಟ್ರಾ ಲುಕ್ಕನ್ನೇ ಕೊಡುತ್ತೆ. ತುಂಬ ಕಡಿಮೆ ಬೆಲೆಗೆ ಇದೆಲ್ಲನೂ ಕೂಡ ಸಿಗುತ್ತೆ ನಿಮಗೆ ಮೀಶೋದಲ್ಲಿ. ಲಿಂಕನ್ನು ನಾನು ಶೇರ್ ಮಾಡಿರ್ತೀನಿ. ಬನ್ನಿ ಇದನ್ನು ಸ್ಟಿಕ್ ಮಾಡಿ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ. ನಿಮಗೆ ಇಲ್ಲಿ ಹೋಲ್ಸ್ ಕೂಡ ಕೊಟ್ಟಿದ್ದಾರೆ. ನೀವು ಹ್ಯಾಂಗ್ ಕೂಡ ಮಾಡ್ಕೊಳ್ಬೋದು. ಇಲ್ಲಿದೆ ನೋಡಿ ಹೋಲ್ಸು. ಅಥವಾ ಈ ರೀತಿ ಡಬಲ್ ಸೈಡ್ ಟೇಪನ್ನು ಕೂಡ ಕೊಟ್ಟಿದ್ದಾರೆ. ನೀವು ಟೇಪನ್ನು ಕೂಡ ಯೂಸ್ ಮಾಡಿಕೊಂಡು ಸ್ಟಿಕ್ ಮಾಡ್ಕೊಳ್ಬೋದು. ನಾನು ಕೂಡ ಇಲ್ಲಿ ಹಾಕೋಣ ಅಂದ್ಕೊಂಡಿದ್ದೀನಿ. ವೀಡಿಯೋಸ್ ಎಲ್ಲ ಮಾಡುವಾಗ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ನಾನು ನನ್ನ ಸ್ಟವ್ ಪಕ್ಕದಲ್ಲೇ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮ್ಗೇನಾದರೂ ಈ ಒಂದು ಸೆಟ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೀಶೋದು ಆರಾಮಾಗಿ ಬೈ ಮಾಡ್ಬೋದು. ಆ ಒಂದು ಡೆಕೋರೇಟಿವ್ ಪೀಸ್ ಇತ್ತಲ್ಲ ಅದನ್ನೆಲ್ಲ ಸ್ಟಿಕ್ ಮಾಡ್ಕೊಳ್ಳೋಷ್ಟರೊಳಗೆ ಇದು ಶುಂಠಿ ನೀರು ಕೂಡ ಚೆನ್ನಾಗಿ ಕುದೀತು. ಅದಕ್ಕೆ ಒಂದು 4 ರಿಂದ 5 ದಾಸವಾಳದ ಎಲೆನ ಸೇರಿಸಿ ಫ್ಲೇಮನ್ನು ಆಫ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಹಾಗೇ ಬಿಡಬೇಕು. ಒಂದು 3-4 ನಿಮಿಷ ಆದಮೇಲೆ ಅದು ಚೆನ್ನಾಗಿ ಬಣ್ಣವನ್ನು ಬಿಟ್ಕೊಂಡಿರುತ್ತೆ. ಅಂದರೆ ದಾಸವಾಳದ ಅಂಶಗಳನ್ನೆಲ್ಲ ಬಿಟ್ಕೊಂಡಿರುತ್ತೆ. ನಂತರ ನೀವು ಇದನ್ನು ಸೋಸ್ಕೊಂಡು ಒಂದು ಅರ್ಧ ನಿಂಬೆಹಣ್ಣನ್ನು ಸೇರಿಸ್ಕೊಂಡು ನೀವು ಕುಡಿಬೋದು. ಕಲರ್ ಸ್ವಲ್ಪ ಲೈಟ್ ಆಗ್ತಾ ಬರುತ್ತೆ ನಿಂಬೆಹಣ್ಣನ್ನು ಸೇರಿಸಿದಾಗ. ನಾನಿಲ್ಲಿ 5 ದಳದ ಕೆಂಪು ದಾಸವಾಳವನ್ನು ಬಳಸ್ಕೊಂಡಿದ್ದೀನಿ. ಇದಾಗ ನೀವು ಮಾಡ್ಕೊಳ್ಳುವಾಗ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಂಡು ಕುದಿಸ್ಕೊಳ್ಬೋದು. ಅಥವಾ ಹಾಗೇನೂ ಕೂಡ ಕುಡಿಬೋದು. ಅಥವಾ ತಣ್ಣಗಾದ್ಮೇಲೆ ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಜೇನುತುಪ್ಪ ಕೂಡ ಬಳಸ್ಕೊಳ್ಬೋದು. ಇದನ್ನು ಯೂಸ್ ಮಾಡೋದ್ರಿಂದ ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡುತ್ತೆ. ಹಾಗೆಯೇ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಯಾರಿಗೆಲ್ಲ ಡಯಾಬಿಟಿಸ್ ಇದೆ ಅದನ್ನು ಬ್ಯಾಲೆನ್ಸ್ ಆಗಿ ಇಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಇದರಲ್ಲಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತಲೇ ಹೇಳ್ಬೋದು. ಹಾಗೆಯೇ ಈಟ್ ಬಾಯ್ಲ್ಸ್ ಅಂತಾರಲ್ಲ ಆ ಥರದ ಗುಳ್ಳೆಗಳಾಗಿರ್ಬೋದು ಅಥವಾ ಮುಖದಲ್ಲಿ ಗುಳ್ಳೆಗಳಾಗ್ತಾ ಇದ್ರೂ ಕೂಡ ಇದನ್ನು ಕುಡಿಬೋದು. ಯಾಕೆಂದರೆ ಇದು ಬಾಡಿನ ತಂಪು ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಸಂಜೆ ನಾನಿಲ್ಲಿ ಚಪಾತಿ ಹಾಗೆಯೇ ಪಲ್ಯ ಸ್ವಲ್ಪ ಮಿಕ್ಕಿತ್ತು. ಅದ್ರ ಜೊತೆಗೆ ಕಾಳುಗಳನ್ನು ನೆನೆಸಿಟ್ಟಿದ್ದೆ. ಅದನ್ನೇ ನಾನಿಲ್ಲಿ ಊಟ ಮಾಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೂಡ ಒಂದು 4 ಸ್ಯಾರಿ ಶಾಪ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ. ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಸ್ಯಾರಿಗಳನ್ನೆಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ನೆಕ್ಸ್ಟ್ ಮಂತಲ್ಲೇ ಬರ್ತಾ ಇದೆ. ಆದರೂ ಕೂಡ ಮುಂಚೆನೇ ತೊಗೊಂಡು ಇಟ್ಕೊಂಡಿದ್ರೆ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿಸೋದಕ್ಕಾಗಿರ್ಬೋದು ಅಥವಾ ಆವಾಗ ಗಡಿಬಿಡಿಯಲ್ಲಿ ಎಲ್ಲನೂ ಕೂಡ ತೊಗೊಳೋದಕ್ಕಾಗಲ್ಲ. ಹಂಗಾಗಿ ಮುಂಚೆನೇ ಶಾಪ್ ಮಾಡಿದ್ದೀನಿ. ಹಾಗೇನೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜಲ್ಲಿ ಮೆಗಾ ಸೇಲ್ ಅಂತಲೂ ಕೂಡ ನಡೀತಾ ಇತ್ತು. ಸೊ ಹಂಗಾಗಿ ಆಫರಲ್ಲಿ ಕಡಿಮೆಗೆ ಸಿಕ್ತು ಅಂತಲೂ ಕೂಡ ಇವಾಗಲೇ ಶಾಪ್ ಮಾಡಿಬಿಟ್ಟೆ. ಆಲ್ರೆಡಿ ನಾನು ಇದನ್ನೆಲ್ಲ ಬುಕ್ ಮಾಡಿಬಿಟ್ಟು ಒಂದು 4-5 ದಿನ ಆಗಿತ್ತು. ಇವತ್ತು ಬಂದಿದೆ. ಎಲ್ಲ ಸ್ಯಾರಿಗಳು 2-3 ದಿನದಲ್ಲಿ ಹಾಗೆ ಬಂದಿದೆ. ಹಾಗಾಗಿ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ಳೋಣ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳಿಬಿಟ್ಟು. ವರಮಹಾಲಕ್ಷ್ಮಿ ಹಬ್ಬನ ನಾವು ಮಾಡ್ತಾ ಇರಲಿಲ್ಲ. ಈ ವರ್ಷ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ಶಾಪಿಂಗ್ ಮಾಡಿದರೆ ಮುಂಚೆನೇ ಇವಾಗ ತುಂಬ ವರ್ಷಗಳಿಂದ ಮಾಡಿರೋರ್ಗಾದರೆ ಅದರದ್ದು ಏನೆಲ್ಲ ತೊಗೊಳ್ಬೇಕು ಅನ್ನೋದು ಅಭ್ಯಾಸ ಇರುತ್ತೆ. ಹಾಗೆಯೇ ಅವ್ರಿಗೆಲ್ಲನೂ ಕರೆಕ್ಟಾಗಿ ಗೊತ್ತಿರುತ್ತೆ, ಗಡಿಬಿಡಿ ಆಗೋದಿಲ್ಲ. ಬಟ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸೊ ಹಂಗಾಗಿ ಎಲ್ಲದನ್ನು ಒಂದೇ ಸಲ ತೊಗೊಳ್ಬೇಕಂದ್ರೆ
ಕನ್ಫ್ಯೂಷನ್ ಆಗ್ಬೋದು, ಅಥವಾ ಎಲ್ಲ ಏನಾದರೂ ಒಂದು ಬಿಟ್ಟು ಎಲ್ಲಾದರೂ ಲೇಟ್ ಆಯ್ತು ಅಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದೊಂದನ್ನೇ ಈಗಲಿಂದಾನೇ ಶಾಪಿಂಗ್ ಮಾಡ್ತಾ ಇದ್ದೀನಿ. ಸ್ಯಾರಿನ ಮುಂಚೆನೇ ಶಾಪ್ ಮಾಡೋದ್ರಿಂದ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಫಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ನೇವಿ ಬ್ಲೂ, ಹಾಗೆಯೇ ಸಿ ಗ್ರೀನ್ ಅಂತ ಹೇಳ್ತಾರೆ, ಇದಕ್ಕೆ ರಾಮ ಗ್ರೀನ್ ಅಂತ ಹೇಳ್ತಾರೆ. ಈ ರಾಮ ಗ್ರೀನ್ ಮತ್ತು ನೇವಿ ಬ್ಲೂ ಕಲರಲ್ಲಿರುವಂಥ ಮೈಸೂರು ಕ್ರೇಪ್ ಸಿಲ್ಕ್ ಅಂತ. ಇದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಅಲ್ಲ, ಇವಾಗೆಲ್ಲ ಮೈಸೂರು ಸಿಲ್ಕ್ ಥರನೇ ಡ್ಯೂಪ್ಗಳು ಬಂದಿದೆ, ಡ್ಯೂಪ್ ಸ್ಯಾರಿಗಳು. ನಿಮಗೆ ತುಂಬ ಕಡಿಮೆ ಬೆಲೆಯಲ್ಲಿ ಯಾರಿಗೆಲ್ಲ ತುಂಬ ಇನ್ವೆಸ್ಟ್ ಮಾಡಿಬಿಟ್ಟು ಇಷ್ಟ ತಗೊಳ್ಳೋದಕ್ಕಾಗಲ್ಲ, ಅಥವಾ ಅದನ್ನು ಇನ್ವೆಸ್ಟ್ ಮಾಡೋದಕ್ಕೂ ಇಷ್ಟ ಇರೋದಿಲ್ಲ, ಯಾಕೆಂದರೆ ಯಾವಾಗಲೂ ಒನ್ ಟೈಮ್ ಅಥವಾ 2 ಸಲ ಉಟ್ಕೊಳ್ಳೋದಕ್ಕೆ ಅಷ್ಟೊಂದು ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ. ಸೊ ಹಂಗಾಗಿ ಅಂಥವರು ಈ ರೀತಿ ತಗೊಳ್ಬೋದು. ಇನ್ನು ಸಾಕಷ್ಟು ಕಾಂಬಿನೇಷನಲ್ಲಿ ಸೀರೆಗಳನ್ನು ನೋಡ್ಬೋದು, ವೆರೈಟಿ ಜರಿ ಎಲ್ಲ ಚೇಂಜ್ ಬಂದಿರುತ್ತೆ, ಹಾಗೆಯೇ ತುಂಬ ವೆರೈಟಿಯಲ್ಲಿ ನೀವು ಸ್ಯಾರಿಗಳನ್ನ ನೋಡ್ಬೋದು. ಇದಕ್ಕೆ ಬ್ಲೌಸ್ ಕೂಡ ಈ ರೀತಿಯಾಗಿ ಬರುತ್ತೆ, ಓಪನ್ ಮಾಡಿ ತೋರಿಸ್ತೀನಿ. ಬ್ಲೌಸ್ ಕೂಡ ನಿಮಗೆ ಇದೇ ಕಲರಲ್ಲಿ ಬರುತ್ತೆ. ಕಾಂಬಿನೇಷನ್ ಅಂತೂ ತುಂಬಾ ಇಷ್ಟ ಆಯಿತು. ನಿಮಗೆ ಎಲ್ಲ ಥರ ಕಾಂಬಿನೇಷನಲ್ಲೂ ಕೂಡ ಈ ಒಂದು ಸ್ಯಾರಿ ಸಿಗುತ್ತೆ. ಈ ಒಂದು ಸ್ಯಾರಿನ ತರಿಸಿದ್ದು ಬಂದ್ಬಿಟ್ಟು ನಾನು ರಾಮಯಸ್ ಸ್ಯಾರೀಸ್ ಅಂತ. ಇದು ಕೂಡ ಕರ್ನಾಟಕದ ಒಂದು ಶಾಪ್ ಇದೆ. ಅದು ಇನ್ಸ್ಟಾಗ್ರಾಮಲ್ಲಿ ಕೂಡ ಒಂದು ಪೇಜ್ ಇದೆ, ಅವ್ರದ್ದು ಪೇಜನ್ನು ನಾನು ಮೆನ್ಷನ್ ಮಾಡಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ. ಇದರಲ್ಲಿ MRP ಬಂದ್ಬಿಟ್ಟು 1200 ರೂಪಾಯಿ ಇದೆ. ಆದರೆ ನನಗೆ ರಾಮಯ್ಯಸ್ ಪ್ರೈಸ್ ಅಂತ ಇದೆ 880ಗೆ ಕೊಟ್ಟರು. ಅಂದರೆ 880 ಪ್ಲಸ್ 70 ರೂಪೀಸ್ ಏನೋ ಅವರು ಶಿಪ್ಪಿಂಗ್ ಚಾರ್ಜನ್ನು ತಗೊಳ್ತಾರೆ. ನಿಮಗೆ ಬೆಂಗಳೂರು ಒಳಗಡೆ ಆದರೆ ನಿಮಗೆ ಆಲ್ಮೋಸ್ಟ್ 2 to 3 ಡೇಸ್ ಒಳಗೆ ನಿಮಗೆ ಡೆಲಿವರಿ ಸಿಗುತ್ತೆ. ನೀವು ಆಲ್ ಓವರ್ ಕರ್ನಾಟಕ, ಇಂಡಿಯಾ ಕೂಡ ಮಾಡ್ತಾರೆ ಅನಿಸುತ್ತೆ. ನೀವು ಇನ್ಫಾರ್ಮೇಷನ್ ಅವ್ರಿಗೆ DM ಮಾಡಿಬಿಟ್ಟು ತಿಳ್ಕೊಳ್ಬೋದು. ಅದಾದರೆ ನಿಮಗೆ ಬೇರೆ ಕಡೆ ಆದರೆ ಇನ್ನೊಂದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ. ತುಂಬ ಡ್ಯೂಪ್ ಅಂತ ಹೇಳ್ಬಿಟ್ಟು ತುಂಬ ತಿನ್ನಾಗಿದೆ ಅಂತಲ್ಲ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಇದನ್ನು ನೀವು ವೇರ್ ಮಾಡಿಬಿಟ್ಟು ಎತ್ತಿಡ್ಲಿಕ್ಕೂ ಕೂಡ ಎಷ್ಟು ವರ್ಷ ಆದರೂ ಕೂಡ ಕ್ವಾಲಿಟಿ ಅದೇ ರೀತಿ ಇರುತ್ತೆ. ಓಪನ್ ಮಾಡಿ ಕೂಡ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ನಾನೇನು ಓಪನ್ ಮಾಡಲಿಕ್ಕೆಲ್ಲ ಹೋಗಿಲ್ಲ. ಬ್ಲೌಸ್ ಕೂಡ ಹಾಗೆ ಇದೆ. ಇದರಲ್ಲಿ ನಿಮಗೆ ಏನು ಹೇಳ್ತಾರೆ, ಇದಕ್ಕೆ ಸೆರ್ಗಿಗೆ ಈ ಥರ ಬರುತ್ತೆ. ಕುಚ್ಚನ್ನು ನೀವು ಕಟ್ಸ್ಕೊಳ್ಬೇಕಾಗುತ್ತೆ, ಇಲ್ಲ ಅಂದರೆ ಹಾಗೆಯೇ ಓವರ್ಲಾಕ್ ಮಾಡಿಬಿಟ್ಟು ನೀವು ವೇರ್ ಮಾಡ್ಬೋದು. ಈ ರೀತಿಯಾಗಿ ಬರುತ್ತೆ. ನಿಮಗೆ 2 ಸೈಡ್ ಕೂಡ ಬಾರ್ಡರು ಇದೇ ಸೈಜಲ್ಲೇ ಸಿಗುತ್ತೆ. ಫುಲ್ ಪ್ಲೇನ್ ಸ್ಯಾರಿ, ಎಲ್ಲೂ ಕೂಡ ನಿಮಗೆ ಏನೂ ಇರೋದಿಲ್ಲ. ಬಟ್ ಈ ಜರಿ ವರ್ಕ್ ಏನಿದೆ ಅಂದರೆ ಬಾರ್ಡರಲ್ಲಿ ಮಾತ್ರ ಈ ಒಂದು ಮಾವಿನಕಾಯಿ ಡಿಸೈನ್ ಮತ್ತು ಫ್ಲವರ್ ಡಿಸೈನ್ ಸಿಗುತ್ತೆ. ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ವೇರ್ ಮಾಡಿದರೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗಂತೂ ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲನೂ ಕೂಡ ತುಂಬಾ ಟ್ರೆಂಡಿಂಗಲ್ಲಿದೆ. ಬ್ಲೌಸ್ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಫುಲ್ಲು ಪ್ಲೇನ್ ಬ್ಲೌಸ್ ವಿತ್ ಈ ಒಂದು ಬಾರ್ಡರನ್ನು ಕೊಟ್ಟಿದ್ದಾರೆ. ಹಾಗೆಯೇ ರಾಮ ಗ್ರೀನ್ ಅಂತ ಹೇಳಿದ್ನಲ್ಲ, ಅದೇ ಗ್ರೀನಲ್ಲಿ ನಿಮಗೆ ಬ್ಲೌಸ್ ಬರುತ್ತೆ. ಕಾಂಬಿನೇಷನ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು, ಹಾಗಾಗಿ ತರಿಸಿದ್ದೆ. ಪ್ರೈಸ್ ಕೂಡ ಹೇಳಿದ್ದೀನಿ. ಈ ಒಂದು ಪೇಜ್ನ ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಗೆಯೇ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ. ಯಾರಿಗಾದರೂ ತಗೊಳ್ಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಬೈ ಮಾಡ್ಬೋದು. ವರ್ತ್ ಇಟ್ ಅಂತಲೇ ಹೇಳ್ಬೋದು. ಸ್ಯಾರಿಗಳನ್ನ ಖಂಡಿತವಾಗ್ಲೂ ಎಲ್ಲರೂ ಈ ರೀತಿ ಸ್ಯಾರಿಗಳನ್ನ ಡೈಲಿ ವೇರ್ ಅಂತೂ ಮಾಡೋದಕ್ಕಾಗಲ್ಲ. ಹಾಗಾಗಿ ಈ ರೀತಿ ಬಡ್ಜೆಟಲ್ಲಿ ತೊಗೊಂಡ್ರೆ 2-3 ಸ್ಯಾರಿ ತೊಗೊಳ್ಬೋದು ಆರಾಮಾಗಿ. ನೀವು ಒಂದು 5,000 ತೊಗೊಳ್ತೀರಿ ಅಂದರೆ ಈ ರೀತಿ ಬಡ್ಜೆಟಲ್ಲಿ ತೊಗೊಂಡ್ರೆ ಒಂದು 5-6 ಸೀರೆ ತೊಗೊಳ್ಬೋದು. ಎಲ್ಲ ವೆಕೇಷನ್ಗಳಿಗೂ ನೀವು ಅಥವಾ ಎಲ್ಲ ಫಂಕ್ಷನ್ಗಳಿಗೂ ವೆರೈಟಿ ಸೀರೆಗಳನ್ನ ವೇರ್ ಮಾಡ್ಬೋದು. ಒಂದನ್ನೇ ಪದೇ ವೇರ್ ಮಾಡಲಿಕ್ಕೂ ಕೂಡ ಯಾರಿಗೂ ಇಷ್ಟ ಇರಲ್ಲ, ಅಂಥವರು ಈ ರೀತಿ ಬಡ್ಜೆಟಲ್ಲಿ ತೊಗೊಳ್ಬೋದು. ಬಂದ್ಬಿಟ್ಟು ಈ ಒಂದು ಏನು ಹೇಳ್ತಾರೆ, ಇದು ಪರ್ಪಲ್ ಹಾಗೆಯೇ ರಾಮ ಗ್ರೀನ್ ಅಂತ ಹೇಳ್ತಾರಲ್ವ, ಆ ಕಲರಲ್ಲಿ ಲೈಟ್ ರಾಮ ಗ್ರೀನ್ ಅಂತಲೇ ಹೇಳ್ಬೋದು. ಇದು ಪರ್ಪಲಲ್ಲಿ
ಈ ರೀತಿ ಹಾರಿಜೆಂಟಲ್ ಆಗಿ ಲೈನ್ಸ್ ಬರುತ್ತೆ ಒಂದು ಗೋಲ್ಡನ್ ಥ್ರೆಡ್ಡಲ್ಲಿ. ಇದು ಕೂಡ ಅಷ್ಟೇ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತರಿಸಿದ್ದು. ಇದನ್ನು ಕೂಡ ತರಿಸಿದ್ದು ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲೇ. ಈ ಒಂದು ಪೇಜ್ ಬಂದ್ಬಿಟ್ಟು ಸರಿಯಲ್ ಸ್ಯಾರೀಸ್ ಅಂತ, ದಿ ಸರಿಯಲ್ ಸ್ಯಾರೀಸ್ ಅಂತ. ಅದನ್ನು ಕೂಡ ಐಡಿನ ನಾನು ಡಿಸ್ಪ್ಲೇ ಮಾಡ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಇದರಲ್ಲಂತೂ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ, ಬಟ್ ಕ್ವಾಲಿಟಿ ನಿಮಗೆ ಅಷ್ಟೊಂದು ಫಸ್ಟ್ ಒನ್ ಕ್ವಾಲಿಟಿ ಅಂತ ಹೇಳೋದಕ್ಕಾಗಲ್ಲ. ಓಕೆ ಥರ ಇರುತ್ತೆ, ಓಕೆ ಕ್ವಾಲಿಟಿ ಥರ ಇರುತ್ತೆ. ನಿಮಗೆ ನಾವು ಒನ್ ಟೈಮ್ ವೇರ್ ಮಾಡ್ತೀವಿ ಅಥವಾ ನಾವು ತುಂಬ ರೇರಾಗಿ ವೇರ್ ಮಾಡೋದು ಅನ್ನೋರು ಈ ರೀತಿ ಕ್ವಾಲಿಟಿನ ಆರಾಮಾಗಿ ಎಕ್ಸೆಪ್ಟ್ ಮಾಡ್ಬೋದು. ಎಲ್ಲರೂ ಕೂಡ ಈ ರೀತಿ ಸ್ಯಾರಿಗಳನ್ನ ಯಾರು ಜಾಸ್ತಿಯಾಗಿ ಉಡೋದಿಲ್ಲ, ಜಸ್ಟ್ 1 ಟೈಮ್ 2 ಟೈಮ್ ಈ ಥರ ಉಟ್ರೆ ತುಂಬ ದೊಡ್ಡ ಮಾತಾಗಿರುತ್ತೆ. ಹಾಗಾಗಿ ಈ ಒಂದು ಕ್ವಾಲಿಟಿಗೆ ಈ ಒಂದು ಅಮೌಂಟ್ಗೆ ಇದು ಜಸ್ಟ್ ನನಗೆ 649 ಅಂದರೆ 649ಗೆ ವಿತ್ ಶಿಪ್ಪಿಂಗ್ ಏನಿಲ್ಲ ಅದರಲ್ಲಿ. ಇದು 649ಗೆ ಅಷ್ಟೇ ಸಿಕ್ಕಿದ್ದು. ಕ್ವಾಲಿಟಿನೂ ಕೂಡ ನಾನು ಹೇಳಿದಾಗೆ ಓಕೆ ಇದೆ, ತುಂಬ ಕ್ವಾಲಿಟಿ. ನಿಮಗೇನಾದ್ರು ತುಂಬ ಒಳ್ಳೆ ಕ್ವಾಲಿಟಿ ಬೇಕಂದರೆ ಈ ಒಂದು ಸ್ಯಾರಿನ ಬೈ ಮಾಡಬೇಡಿ. ಬಟ್ ನೋಡ್ಬೋದು, ವೇರ್ ಮಾಡಿದರೆ ಅಥವಾ ನೋಡೋರ್ಗೂ ಕೂಡ ಇದರ ಕ್ವಾಲಿಟಿ ತುಂಬ ಚೆನ್ನಾಗಿದ್ದೇನೆ ಅಂತ ಅನಿಸುತ್ತೆ. ಹತ್ರದಿಂದ ನೋಡಿದರೆ ಅಷ್ಟೇ ಇದರದ್ದು ಕ್ವಾಲಿಟಿ ನಿಮಗೆ ಗೊತ್ತಾಗೋದು. ಅಷ್ಟೊಂದು ಲೋ ಕ್ವಾಲಿಟಿನೂ ಅಂತ ಅಲ್ಲ, ಆರಾಮಾಗಿ ವೇರ್ ಮಾಡ್ಬೋದು. ನೀವು ವೇರ್ ಮಾಡಿಬಿಟ್ಟು ಎತ್ತಿಲ್ಲೂ ಕೂಡ ಎತ್ತಿಡ್ಬೋದು. ನಿಮ್ಗೆ ಯಾವಾಗ ಬೇರೆ ಫಂಕ್ಷನ್ಗಳಲ್ಲಿ ಅಥವಾ ಏನಾದರೂ ಉಡ್ಲಿಕ್ಕೂ ಕೂಡ ಇಷ್ಟ ಆಗುತ್ತೆ. ಇದು ಪೂರ್ತಿ ವ್ಯೂ ಈ ರೀತಿ ಬರುತ್ತೆ. ಉಟ್ಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದರ ಬ್ಲೌಸ್ ಕೂಡ ಅಷ್ಟೇ ನಿಮಗೆ ಈ ಕಲರಲ್ಲೇ ಬರುತ್ತೆ. ಸ್ವಲ್ಪ ಇದು ಯಾವ ರೀತಿ ಕ್ಲಾತ್ ಅಂತ ಹೇಳಿದರೆ ಸಿಲ್ಕ್ ಮಿಕ್ಸ್ ಇದೆ. ಬ್ಲೌಸ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಬಾರ್ಡರ್ ಮಾತ್ರ ಸ್ವಲ್ಪ ಅದರಲ್ಲಿ ಏನಿದೆ ಅದರದ್ದೇ ಬಾರ್ಡರ್ ಕೂಡ ಬರುತ್ತೆ. ಈ ಒಂದು ಪ್ರೈಸ್ಗೆ ಈ ಸ್ಯಾರಿ ಕ್ವಾಲಿಟಿ ಹಾಗೆಯೇ ಈ ಸ್ಯಾರಿ ವರ್ತ್ ಅಂತಲೇ ಹೇಳ್ಬೋದು. ಹಾಗೆಯೇ ಪ್ರೈಸ್ ಕೂಡ ತಿಳಿಸಿದ್ದೀನಿ. ಇದು ಕೂಡ ಈ ಒಂದು ಸ್ಯಾರಿನ ನಾನು ದಿ ಸರಿಯಲ್ ಸ್ಯಾರೀಸ್ ಅಂತ ಹೇಳಿ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿಂದ ಬೈ ಮಾಡಿದ್ದು. ಅವರು ಒಂದು ನಂಬರ್ನ ಡಿಸ್ಪ್ಲೇ ಮಾಡ್ತಾರೆ, ಅಲ್ಲಿ ನೀವು DM ಮಾಡಿದರೆ ಸ್ಯಾರಿಗಳನ್ನ ವಾಟ್ಸಪ್ ಮಾಡಿದರೆ ನೀವು ಅಲ್ಲಿ ಹೋಗಿ ಬೈ ಮಾಡ್ಬೋದು. ಅವರು ಡೀಟೇಲ್ಸ್ನೆಲ್ಲ ಅವ್ರು. ನೆಕ್ಸ್ಟ್ ಒಂದು ಸ್ಯಾರಿ ಬಂದುಬಿಟ್ಟು ಈ ಒಂದು ಪಿಂಕ್ ಕಲರಲ್ಲಿರುವಂಥ ಸ್ಯಾರಿ ನೋಡ್ಬೋದು. ಇದಂತೂ ಇವಾಗ ತುಂಬಾ ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು. ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಸ್ಯಾರಿಯ ಬ್ಲೌಸ್ ಬಂದ್ಬಿಟ್ಟು ಈ ರೀತಿಯಾಗಿ ಪ್ಲೈನ್ ಆಗಿ ಬರುತ್ತೆ. ನಿಮಗೆ ಬಾರ್ಡರ್ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಡಿಸೈನ್ ಬರುತ್ತೆ. ಓವರಾಲ್ ಸ್ಯಾರಿ ನಿಮಗೆ ಈ ಒಂದು ಪ್ಯಾಟ್ರನಲ್ಲಿ ಬರುತ್ತೆ. ಇದಂತೂ ಇವಾಗ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಇದರಲ್ಲಿ ವೆರೈಟಿ ಆಫ್ ಕಲರ್ನ ನೀವು ನೋಡ್ಬೋದು. ಸ್ಯಾರಿ ಕಲರ್ ಕೂಡ ಅಷ್ಟೇ ರಿಚ್ ಆಗಿದೆ. ಹಾಗೆಯೇ ಇದರ ಒಂದು ಪ್ಯಾಟ್ರನ್ ಏನಿದೆ ಇದು ಕೂಡ ಅಷ್ಟೇ ರಿಚ್ ಆಗಿದೆ ಅಂತಲೇ ಹೇಳ್ಬೋದು. ಈ ಹಾರಿಜೆಂಟಲ್ ಲೈನ್ಸ್ ಏನಿದೆ ಇದು ತುಂಬ ಎಲಿಗೆಂಟ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಓವರಾಲ್ ಸ್ಯಾರಿ ನಿಮಗೆ ಇದೇ ರೀತಿ ಬರುತ್ತೆ. ಮೇಲೆ ನಿಮಗೆ ಈ ಒಂದು ಬಾರ್ಡರ್ ಸಿಗುತ್ತೆ. ಹಾಗೆಯೇ ಕೆಳಗಡೆನೂ ಕೂಡ ಇದೇ ಬಾರ್ಡರನ್ನು ನೋಡ್ಬೋದು. ವೇರ್ ಮಾಡಿದರೆ ಅಂತೂ ಸಖತ್ತಾಗಿ ಕಾಣಿಸುತ್ತೆ. ಇಲ್ಲ ಹಾಕ್ಕೊಂಡು ಹಾಗೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇದು ಕೂಡ ಅಷ್ಟೇ ನಿಮಗೆ ತುಂಬ ಗುಡ್ ಕ್ವಾಲಿಟಿ, ನಂಬರ್ 1 ಕ್ವಾಲಿಟಿ ಅಂತ ಹೇಳೋದಕ್ಕಾಗಲ್ಲ. ಜಸ್ಟ್ ನಿಮಗೆ ಓಕೆ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಅಷ್ಟೊಂದು ಕ್ವಾಲಿಟಿ ಕೂಡ ಸಿಗೋದಿಲ್ಲ ಇದರಲ್ಲಿ. ಇದು ಕೂಡ ಪ್ರೈಸ್ 799 ಅನಿಸುತ್ತೆ ಇದರ ಪ್ರೈಸ್ ಬಂದ್ಬಿಟ್ಟು. ಇದರಲ್ಲಿ ನಿಮಗೆ ಈ ಒಂದು ಪೇಜಲ್ಲಿ ಶಿಪ್ಪಿಂಗ್ ಚಾರ್ಜ್ ಎಲ್ಲ ಏನು ಆ್ಯಡ್ ಮಾಡಲ್ಲ. ತುಂಬ ಒಕೇಶ್ನಲ್ ಆಗಿ ನೀವು ಏನಾದರೂ ಸ್ಯಾರಿಗಳನ್ನ ವೇರ್ ಮಾಡ್ತೀರಾ ಅಂದರೆ ಆರಾಮಾಗಿ ಬೈ ಮಾಡ್ಬೋದು. ಸ್ಯಾರಿಗಳನ್ನ ನಾವು ಡೈಲಿ ವೇರ್ ಅಂತೂ ಉಡೋದಿಲ್ಲ ಅಲ್ವಾ. ಯಾವುದಾದ್ರೂ ಫಂಕ್ಷನ್ ಅಥವಾ ಹಬ್ಬ ಈ ರೀತಿ ಫೆಸ್ಟಿವಲ್ಸ್ ಈ ರೀತಿಯೇ ನಾವು ವೇರ್ ಮಾಡೋದ್ರಿಂದ ಜಸ್ಟ್ 1 ಅವರ್ 2 ಅವರ್ ಎಲ್ಲ ವೇರ್ ಮಾಡ್ತೀವಿ. ಅಷ್ಟೊಂದು ಸ್ಯಾರಿ ತುಂಬ ಕಾಸ್ಟ್ಲಿದೆಲ್ಲ ಅಫೋರ್ಡ್ ಮಾಡೋದಕ್ಕಾಗಲ್ಲ ಅಥವಾ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಖಂಡಿತ ಇದನ್ನು
ಈ ರೀತಿ ಸ್ಯಾರಿಗಳನ್ನ ನೀವು ಬೈ ಮಾಡ್ಬೋದು. ಜಸ್ಟ್ ಇದಕ್ಕೆ ಹೆವಿ ವರ್ಕ್ ಮಾಡಿಸ್ಲಿಲ್ಲ ಅಂದ್ರೂ ಸಿಂಪಲ್ ಆಗಿ ಬ್ಲೌಸನ್ನು ಸ್ಟಿಚ್ ಮಾಡಿಸಿದ್ರು ಕೂಡ ತುಂಬ ಎಲಿಗೆಂಟ್ ಆಗಿ ಕಾಣಿಸುತ್ತೆ. ಯಾಕೆ ಅಂದರೆ ಸ್ಯಾರಿ ಅಷ್ಟು ರಿಚ್ ಆಗಿದೆ ಅಂತಲೇ ಹೇಳ್ಬೋದು. ಯಾರಿಗಾದರೂ ಇಷ್ಟ ಆದರೆ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿರ್ತೀನಿ, ನೀವು DM ಮಾಡಿಬಿಟ್ಟು ತರಿಸ್ತೀನಿ. ಲಕ್ಷ್ಮಿಗೆ ಅಂತ ಹೇಳಿಬಿಟ್ಟು ಈ ಒಂದು ಸ್ಯಾರಿನ ತರಿಸಿದ್ದೀನಿ. ಇದು ಕೂಡ ಅಷ್ಟೇ ತುಂಬ ಕಡಿಮೆ ಬೆಲೆಗೆ ತರಿಸಿರೋದು. ನೋಡ್ಬೋದು, ಡಾರ್ಕ್ ನೇವಿ ಬ್ಲೂ ಅಂತಲೇ ಹೇಳ್ಬೋದು. ಡಾರ್ಕ್ ಬ್ಲೂ ಆಗಿದೆ. ಈ ಒಂದು ಕಾಂಬಿನೇಷನ್ ತುಂಬ ರಿಚ್ ಆಗಿ ಕಾಣಿಸುತ್ತೆ. ಇದು ಲೈಟ್ ಪಿಂಕ್ ಕಲರ್ ಬಾರ್ಡರ್ ನಿಮಗೆ ಸಿಗುತ್ತೆ. ಇದನ್ನು ಮೇಲೆಲ್ಲ ಹಾಕ್ಕೊಳ್ಳಲ್ಲ, ದೇವರಿಗೆ ಹಾಕೋದ್ರಿಂದ. ಸೊ ಹಂಗೇನೆ ತೋರಿಸ್ತೀನಿ. ಬ್ಲೌಸ್ ನಿಮಗೆ ಪಿಂಕ್ ಮತ್ತು ಬ್ಲೂ ಕಾಂಬಿನೇಷನಲ್ಲೇ ಬರುತ್ತೆ. ಎರಡೂ ಕೂಡ ಮಿಕ್ಸ್ ಪ್ಯಾಟ್ರನಲ್ಲಿ ಬಂದಿದೆ. ಇದು 2 ಕಲರ್ ಕೂಡ ಮಿಕ್ಸ್ ಆಗಿದೆ. ನಿಮಗೇನಾದರೂ ಈ ಕಲರೇ ತುಂಬ ಮರ್ಜ್ ಆಗಿಬಿಡುತ್ತೆ ಅನಿಸಿದರೆ ಈ ಒಂದು ಸ್ಯಾರಿಗೆ ಈ ಕಲರ್ ತುಂಬ ಮರ್ಜ್ ಅನಿಸುತ್ತೆ ಏನಾದರೂ ಅಂದರೆ ನೀವು ಪ್ಲೇನ್ ಈ ಪಿಂಕ್ ಕಲರ್ ಬ್ಲೌಸನ್ನು ತೊಗೊಂಡು ಸ್ಟಿಚ್ ಮಾಡಿಸ್ಕೊಳ್ಬೋದು. ಓವರ್ ಆಲ್ ನಿಮಗೆ ಸ್ಯಾರಿದು ಇದೇ ರೀತಿ ಫ್ಲವರ್ ಡಿಸೈನ್ ಬರುತ್ತೆ. ಫ್ಲವರ್ ಡಿಸೈನ್ ಇದೆ. ಬಾರ್ಡರ್ ನಿಮಗೆ ಕೆಳಗಡೆ ದೊಡ್ಡ ಬಾರ್ಡರ್ ಬರುತ್ತೆ. ಈ ರೀತಿ ನೋಡ್ಬೋದು, ದೊಡ್ಡ ಬಾರ್ಡರ್ ಇದೆ. ಮೇಲೆ ನಿಮಗೆ ಚಿಕ್ಕದಿದೆ. ಇದರಲ್ಲಿ ಮಾವಿನಕಾಯಿ ಡಿಸೈನ್ ಅಂತ ಹೇಳ್ತಾರಲ್ವ, ಅದೇ ರೀತಿ ಇದೆ. ಇದು ಕೂಡ ಅಷ್ಟೇ ತುಂಬ ಹೆವಿ ಕ್ವಾಲಿಟಿ ಅಂತ ಹೇಳೋಕ್ಕಾಗಲ್ಲ. ಓಕೆ ಕ್ವಾಲಿಟಿ, ಆದರೆ ತುಂಬಾ ಚೆನ್ನಾಗಿದೆ. ಲೈಟ್ ವೆಯ್ಟ್ ಆಗಿದೆ. ನಾನು ತೋರಿಸಿದೆ ಅಲ್ವಾ, ಆ 2 ಸ್ಯಾರಿಗಳಿಗಿಂತ ಈ ಒಂದು ಸ್ಯಾರಿಯ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ತುಂಬ ಲೈಟ್ ವೆಯ್ಟ್, ಸಾಫ್ಟ್ ಆಗಿದೆ. ಹೇಗೆ ಉಟ್ಕೊಳ್ತೀವೋ ಅದೇ ರೀತಿ ಕೂರುತ್ತೆ. ತುಂಬ ರಿಚ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೇವಿ ಬ್ಲೂ ಹಾಗೆಯೇ ಈ ಒಂದು ಲೈಟ್ ಪಿಂಕ್ ಕಲರ್ದು ರಿಸೆಪ್ಷನ್ಗಳಿಗೆ ಅಥವಾ ಮದುವೆಗಳಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ನಿಮಗೆ ಸ್ವಲ್ಪ ಬ್ಲ್ಯಾಕ್ ಥರ ಕಾಣಿಸ್ತಾ ಇರ್ಬೋದು, ಬಟ್ ಇದು ಬ್ಲ್ಯಾಕ್ ಅಲ್ಲ, ನೇವಿ ಬ್ಲೂ. ಇದು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಪ್ರಿಂಟಿಂಗ್ ಎಲ್ಲ ಇದು ಪ್ಲೈನ್ ಅಲ್ಲ, ಫ್ಲವರ್ ಡಿಸೈನ್ ಬರುತ್ತೆ ಮಧ್ಯದಲ್ಲಿ. ಈ ಸ್ಯಾರಿಯ ಪ್ರೈಸ್ ಬಂದ್ಬಿಟ್ಟು ಐ ಥಿಂಕ್ 699 ಅನಿಸುತ್ತೆ. 700ಗೆಲ್ಲ ನಿಮಗೆ ಈ ಸ್ಯಾರಿ ಸಿಗುತ್ತೆ. ನಾನು ಮೊದಲೇ ಹೇಳಿದ ಹಾಗೆ ಯಾರಿಗೆಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಥವಾ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟ ಇರಲ್ಲ ಸ್ಯಾರಿ ಮೇಲೆ ಅನ್ನೋರು ಖಂಡಿತವಾಗ್ಲೂ ಈ ರೀತಿ ಸ್ಯಾರಿಗಳನ್ನ ಬೈ. ಏನಾದರೂ ಯಾವುದಾದ್ರೂ ಸೀರೆ ಇಷ್ಟ ಆಗಿದ್ರೆ ಪೇಜ್ ID ನಾನು ಮೆನ್ಷನ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ನೀವು ಕೂಡ ಬೈ ಮಾಡ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವು ಕೂಡ ಯಾರಾದರೂ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗನ್ನು ಸ್ಟಾರ್ಟ್ ಮಾಡಿದ್ರೆ ಅಂದರೆ ಖಂಡಿತವಾಗ್ಲೂ ಈ ವಿಡಿಯೋ ಹೆಲ್ಪ್ ಆಗಿರುತ್ತೆ. ಯಾರಾದರೂ ಸ್ಯಾರಿ ಬೈ ಮಾಡೋರಿದ್ರೂ ಕೂಡ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಎಲ್ಲ ಇನ್ಸ್ಟಾಗ್ರಾಮ್ ID ಅಥವಾ ಎಲ್ಲ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲೂ ಕೂಡ ಒಳ್ಳೆ ಸ್ಯಾರಿಗಳು ಅಫೋರ್ಡಬಲ್ ಪ್ರೈಸಲ್ಲಿ, ಅದು ಕೂಡ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಒಳ್ಳೊಳ್ಳೆ ಆಫರ್ಗಳು ಕೂಡ ಇರುತ್ತೆ. ನೀವು ಆರಾಮಾಗಿ ಬೈ ಮಾಡ್ಬೋದು ಅಥವಾ ಆಫ್ಲೈನಲ್ಲೂ ಕೂಡ ಬೈ ಮಾಡ್ಬೋದು. ಇದರದ್ದೆಲ್ಲನೂ ಕೂಡ ನಾನು ಬ್ಲೌಸನ್ನು ಸ್ಟಿಚಿಂಗ್ ಕೊಡಬೇಕಾಗಿತ್ತು. ಸೊ ಹಾಗಾಗಿ ನಾನು ತೋರಿಸ್ಬಿಟ್ಟು ಆಮೇಲೆ ಸ್ಟಿಚಿಂಗ್ ಕೊಡೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಕರುನಾಡು.